ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಇವತ್ತಿನ ಫಂಕ್ಷನ್ನು ಬಹಳ ಚೆನ್ನಾಗಾಯ್ತು. ನನಗಂತೂ ಬಹಳ ಸಂತೋಷ ಆಯ್ತು. ಇದೇ ರೀತಿ ನನ್ನ ಮದುವೆನೂ ಆಗ್ಬಿಟ್ರೆ ನಾವು ಹೆಣ್ಣೆತ್ತಿದ್ಕೆ ಸಾರ್ಥಕ ಆಗುತ್ತೆ. ಖುಷಿ ಖುಷಿಯಾಗಿರಿ ದೊರೆಸ್ವಾಮಿಗಳೇ. ಊರ್ನೇ ಕರೆಸಿ ಧಾಮ್ ಧೂಮ್ ಅಂತ ಮದುವೆ ಮಾಡಿ ಎಲ್ರಿಗೂ ಊಟ ಹಾಕ್ಸ್ಬಿಡೋಣ. ಎಲ್ರಿಗೂ ಊಟ ಹಾಕ್ಸೋಣ, ಆದ್ರೆ ನಿಮಗ್ ಮಾತ್ರ ಅವತ್ತು ಸ್ವೀಟ್ ಕಟ್. ನಮ್ ಕೃಷ್ಣ ವಂಶಿ ಫೋಟೋಸ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಅಲ್ವಾ ಕೃಷ್ಣ? ಕೋದಂಡ, ಫೋಟೋಸ್ ಎಲ್ಲ ಯಾವಾಗ ಕೊಡ್ತಾರಂತೆ? ಇವರಿಬ್ರಿಗೂ ಏನಾಗಿದೆ? ಬೀಗ್ರೆ, ಬೆಳಿಗ್ಗೆ ನಮ್ ಸಂಬಂಧಿಕರು ಆ ರೀತಿ ಮಾತಾಡಬಾರ್ದಾಗಿತ್ತು. ದಯವಿಟ್ಟು ಕ್ಷಮಿಸಿ. ಅಯ್ಯೋ, ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಇವತ್ತಲ್ಲ ನಾಳೆ ಆ ವಿಷಯ ಬಂದೇ ಬರ್ತಿತ್ತಾನೆ. ನಾನು ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಎಲ್ಲವನ್ನೂ ಕೊಡ್ತೀನಿ. ನಮ್ಗಿರೋದು ಒಬ್ಬಳೇ ಮಗಳು. ಏನು ಮುಂಚೆ ಅವಳ ಸಂತೋಷನೇ ನಮ್ ಸಂತೋಷ. ನೋಡಮ್ಮ, ದುಡ್ಡಿದೆ ಅಂತ ಎಷ್ಟು ದುರಂಕಾರ ಇವ್ರಿಗೆ. ಅದೇ, ಇವ್ರು ಮಾತ್ರ ಆಸ್ತಿವಂತರು, ನಾವ್ ಏನು ಇಲ್ದೇ ಇರೋ ಬಿಕಾರಿಗಳು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಮೆರಿಲಿ ಅದ್ ಎಷ್ಟು ದಿನ ಮೆರಿತಾರೆ ಅಂತ ನಾನು ನೋಡ್ತೀನಿ. ನನಗೂ ಒಂದ್ ಟೈಮ್ ಬರ್ಲಿ, ನಾನೇನು ಅಂತ ಆಮೇಲೆ ತೋರಿಸ್ತೀನಿ. ಸುಮ್ನೆ ಏನೋ ಮಾತಾಡ್ಬೇಡ. ಇವ್ರು ಹೇಳ್ತಿರೋದು ಕೇಳ್ತಿದ್ರೆ ನಮ್ಮ ಕೃಷ್ಣನ್ನ ಇವರು ಪರ್ಮನೆಂಟಾಗಿ ಮನೆ ಅಳಿಯನ್ ಮಾಡ್ಕೊಳ್ಳೋ ಥರನೇ ಇದೆ. ಏನಾದರೂ ಮಾಡಿ ಇದನ್ನ ತಪ್ಪಿಸ್ಬೇಕು. ಇಲ್ಲದೆ ಇದ್ರೆ ನಂದು ಗೋಕುಲವಾಗಿರೋ ಈ ಮನೆ ಒಡೆದು ಹೋಗಿರೋ ಕನ್ನಡಿ ಥರ ಆಗ್ಬಿಡುತ್ತೆ. ಅಮ್ಮ, ನನಗೆ ಯಾಕೋ ಒಂಚೂರು ತಲೆನೋಯ್ತಿದೆ. ನಾ ಒಂಚೂರು ಹೋಗಿ ರೆಸ್ಟ್ ಮಾಡ್ತೀನಿ. ಏಯ್, ಈ ಮುದ್ಕರು ನೋಡ್ಕೊಂಡು ಏನ್ ನಿಂತಿದ್ಯಾ? ಅಳಿಯಂದ್ರಿಗೆ ತಲೆನೋವಂತೆ, ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ತಗೊಂಡೋಗು. ಹೋಗು. ಎಲ್ಲರೂ ಬಣ್ಣ ಹಾಕೊಂಡು ಡ್ರಾಮಾ ಮಾಡಿದ್ರೆ ಇವ್ರ ಜೀವನ ಪರ್ಯಂತ ನಾಟಕ ಮಾಡ್ಕೊಂಡೇ ಬದುಕ್ತಾ ಇದ್ದಾರೆ. ಈ ಥರ ಮಾಡಿ ನಮ್ಮ ಅಣ್ಣನ ಮರಳು ಮಾಡಿಬಿಟ್ಟಿದ್ದಾರೆ. ಈ ವಿಷಯನ ಆದಷ್ಟು ಬೇಗ ನಮ್ಮ ಮನೆಯವ್ರಿಗೆಲ್ಲ ಹೇಳ್ಬಿಡ್ಬೇಕು. ಎಲ್ಲರೂ ಇಷ್ಟು ಸಂತೋಷದಲ್ಲಿರ್ಬೇಕಾದ್ರೆ ನಾನು ಈ ವಿಷಯನ ಹೇಳಿ ಎಲ್ಲರ ಮನಸ್ಸನ್ನು ಹಾಳು ಮಾಡೋದು ಬೇಡ. ಎಂಗೇಜ್ಮೆಂಟ್ ಏನೋ ಆಯ್ತು, ಆದಷ್ಟು ಬೇಗ ಮದುವೆನೂ ಮುಗಿಸ್ಕೊಳ್ಳೋಣ. ರೀ, ಮಗಳ್ ಮದ್ವೆ ಮಾಡಕ್ಕೆ ರೆಡಿ ಇರ್ಲಿಲ್ಲ, ಇವಾಗ ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂತ ಅರ್ಜೆಂಟಲ್ಲಿ ಇದ್ದೀರಾ. ಈಗ ತಾನೇ ನಿಶ್ಚಿತಾರ್ಥ ಆಗಿದೆ, ಸ್ವಲ್ಪ ಸಮಾಧಾನವಾಗಿರಿ. ಒಂದ್ ಒಳ್ಳೆ ದಿನ ನೋಡಿ ಮದ್ವೆನೂ ಮಾಡೋಣ. ಎಂಗೇಜ್ಮೆಂಟ್ ಆಗಿದ್ದೇ ಆಗಿದ್ದು, ನಮ್ಮ ವಂಶಿ ಮುಖ ನೋಡಿ ಮದುಮಗಳು ಕಳೆ ತುಂಬಿ ತುಳುಕ್ತಾ ಇದೆ. ಅಕ್ಕ, ನೀವೆಲ್ಲ ಮಾತಾಡ್ತಾ ಇರಿ, ನನಗೊಂದು ಮುಖ್ಯವಾದ ಕೆಲಸ ಇದೆ. ನಾನು ಆಚೆ ಹೋಗಿ ಬರ್ತೀನಿ. ಏನೋ ಕೃಷ್ಣ ನೀನು, ಈಗ ತಾನೇ ಫಂಕ್ಷನ್ ಎಲ್ಲ ಮುಗ್ದಿದೆ. ಸ್ವಲ್ಪ ರೆಸ್ಟ್ ಮಾಡೋದ್ ಬಿಟ್ಟು ಕೆಲಸ ಮಾಡ್ತೀನಿ ಅಂತ ಹೋಗ್ತಿದ್ಯಲ್ಲ, ಸ್ವಲ್ಪ ರೆಸ್ಟ್ ಮಾಡೋ. ಒಂದು 10 ನಿಮಿಷ ಅಕ್ಕ, ಇಲ್ಲೇ ಹೋಗಿ ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ಬಾ, ಬೇಗ ಬಂದ್ಬಿಡು. ಅಬ್ಬಾ, ನಮ್ ಕೃಷ್ಣನ್ಗೆ ಕೆಲ್ಸ ಒಂದಿದ್ರೆ ಸಾಕು, ಮನೆ ಮಠ ಯಾವ್ದು ಬೇಕಾಗಿಲ್ಲ. ಈಗ ಆಡ್ಲಿ ಬಿಡಮ್ಮ, ಮದ್ವೆ ಒಂದಾಗ್ಲಿ, ಆಮೇಲೆ ವಂಶಿ ಸೆರ್ಗಿಡ್ಕೊಂಡು ಮನೇಲೇ ಸುತ್ತಾಡ್ತಿರ್ತಾನೆ. ಏನೋ ಸ್ವಲ್ಪ ಬದಲಾಗಿದಾನಲ್ಲ ಕೃಷ್ಣ.
ನಮ್ಮನ್ನ ನೋಡೋ ನೋಟನೇ ಬದಲಾಗಿದೆ. ನಾವೇನಾದ್ರೂ ತಗ್ಲಾಕೊಂಡ್ಬಿಟ್ವಾ? ಇವ್ನ್ಗೇನಾಗಿದೆ ಇವತ್ತು? ಯಾಕೆ ಈ ತರ ಆಡ್ತಿದ್ದಾನೆ? ಇವ್ನ್ ಮನ್ಸಲ್ಲಿ ಏನೋ ನಡೀತಿದೆ. ಸುಮ್ಸುಮ್ನೆ ಅವ್ನು ಹೀಗೆಲ್ಲ ಆಡಲ್ವಲ್ಲ.